ರಾಜ್ಯದ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳು ವಾಸಿಸುವ ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ನ ಐಪಿಎಸ್ ಲೇಔಟ್ನ C9 ವಿಲ್ಲಾದಲ್ಲಿ ಭರ್ಜರಿ ರೇವ್ ಪಾರ್ಟಿ ನಡೀತಾ ಇದ್ದ ಪ್ರಕರಣವನ್ನು ಸಿಸಿಬಿ ಪೊಲೀಸರು ಬಯಲಿಗೆಳೆದಿದ್ದಾರೆ. ಅಧಿಕಾರಿಗಳ ಮನೆಗಳಿರುವ ಪ್ರದೇಶವಾಗಿದ್ದರಿಂದ ಪೊಲೀಸರು ದಾಳಿ ಮಾಡೋದಕ್ಕೆ ಹಿಂಜರಿತಾರೆ ಎಂಬ ಧೈರ್ಯದಿಂದ ಒಂದು ಗ್ಯಾಂಗ್ ಈ ಲೇಔಟ್ನಲ್ಲೇ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿತ್ತು. ದಿನಕ್ಕೆ 20,000 ರೂಪಾಯಿ ಬಾಡಿಗೆಯನ್ನು ಪಾವತಿಸಿ ರೇವ್ ಕಿ ಹಾಸ್ಪಿಟಾಲಿಟಿ ಸರ್ವಿಸ್ ವಿಲ್ಲಾವನ್ನು ಕಾಯ್ದಿರಿಸಲಾಗಿತ್ತು. ಹೌಸ್ ಪಾರ್ಟಿ ಹೆಸರಲ್ಲಿ ವಾಟ್ಸಾಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅಮಿಜೋಸ್ ಆ್ಯಪ್ ಮೂಲಕ ಯುವತಿಯರಿಗೆ ಇನ್ವೈಟ್ ಮಾಡ್ತಾ ಇದ್ರು. ಯುವಕರಿಗೆ 1,099 ರೂಪಾಯಿ ಹಾಗೂ ಯುವತಿಯರಿಗೆ 499 ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಿ ವೀಕೆಂಡ್ನಲ್ಲಿ ಮದ್ಯ ಹುಕ್ಕಾ ಸೇರಿದಂತೆ ಕಾನೂನು ಬಾಹಿರವಾಗಿ ಮೋಜು ಮಸ್ತಿಯನ್ನು ನಡೆಸಲಾಗ್ತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ಪಾರ್ಟಿ ಆಯೋಜನೆ ಮಾಡಿದ್ದಂಥ ದೀಕ್ಷಿತ್, ವೇದಾಂತ್ ಪಂಡಿತ್ ಹಾಗೂ ಶಂಕರ್ ಎಂಬುವವರನ್ನು ಬಂಧಿಸಿದ್ದಾರೆ. ಅಲ್ಲದೆ ಮನೆ ಮಾಲೀಕರ ವಿರುದ್ಧವೂ ಎಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಆದರೆ ಠಾಣಾ ವ್ಯಾಪ್ತಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ಪಾರ್ಟಿ ನಡೀತಾ ಇದ್ರು ಸ್ಥಳೀಯ ಎಚ್ಎಸ್ಆರ್ ಲೇಔಟ್ ಪೊಲೀಸರಿಗೆ ಮಾಹಿತಿ ಇಲ್ಲದಿರೋದು ಮತ್ತು ಸಿಸಿಬಿ ದಾಳಿ ಮಾಡುವವರೆಗೆ ಏನು ಮಾಡ್ತಾ ಇದ್ರು ಎಂಬುದು ಈಗ ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಐಎಎಸ್ ಐಪಿಎಸ್ ಅಧಿಕಾರಿಗಳು ವಾಸ ಮಾಡುವಂತಹ ಲೇಔಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ದು ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಸದ್ಯ 4 ಜನರನ್ನ ಬಂಧಿಸಿದ್ದಾರೆ. ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಐಎಎಸ್ ಐಪಿಎಸ್ ಅಧಿಕಾರಿಗಳು ವಾಸ ಮಾಡ್ತಾ ಇರುವಂತಹ ಎಚ್ಎಸ್ಆರ್ ಲೇಔಟ್ನಲ್ಲಿರುವಂತಹ ಈ ಒಂದು ಏರಿಯಾ ಇದೆ, ಇದು ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಹಿರಿಯ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ಇಲ್ಲೇ ವಾಸ ಮಾಡ್ತಾ ಇದ್ರು. ಇದೇ ಏರಿಯಾದಲ್ಲಿ ರೇವ್ ಪಾರ್ಟಿ ಮಾಡುವಂತಹ ಹಂತಕ್ಕೆ ಇಲ್ಲಿರುವಂತಹ ಜನ ಹೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ವಿಚಾರ. ಸದ್ಯಕ್ಕೆ ನಾನು ಎಚ್ಎಸ್ಆರ್ ಲೇಔಟ್ನಲ್ಲಿರುವಂತಹ ಸೆಕ್ಟರ್ ನಂಬರ್ 6 ಏನಿದೆ ಆ C9 ವಿಲ್ಲಾ ಬಳಿ ಇರುವಂಥದ್ದು. ಇದೇ ಒಂದು ವಿಲ್ಲಾದಲ್ಲಿ 2-3 ದಿನಗಳ ಹಿಂದೆ ನಿರಂತರವಾದಂತಹ ರೇವ್ ಪಾರ್ಟಿ, ಇದರಲ್ಲಿ ಯುವಕ ಯುವತಿಯರು ಭಾಗಿಯಾಗೋದಕ್ಕೆ ಇಂತಿಷ್ಟು ಹಣವನ್ನ ಫಿಕ್ಸ್ ಮಾಡ್ಬೋದು. ಅಂದ್ರೆ ಆನ್ಲೈನ್ ನಲ್ಲಿ ಮೊದಲದಾಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ 1,099 ರೂಪಾಯಿ ಯುವಕರಿಗೆ, ಅದೇ ರೀತಿಯಾಗಿ 499 ರೂಪಾಯಿ ಯುವತಿಯರಿಗೆ ಫಿಕ್ಸ್ ಮಾಡಿ ತದನಂತರ ಅವರನ್ನ ಪ್ರವೇಶ ಶುಲ್ಕದ ರೀತಿಯಲ್ಲಿ ಇಲ್ಲಿ ಕರೆದುಕೊಂಡು ಇಲ್ಲಿ ಹುಕ್ಕ ಕೊಡುವಂಥದ್ದಾಗಿರ್ಬೋದು, ಮದ್ಯ ಸೇವನೆಗೆ ಅವಕಾಶ ಕೊಡುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಆರೋಪಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಅನೇಕ ದಿನಗಳಿಂದಲೂ ಕೂಡ ಈ ಒಂದು ವಿಲ್ಲಾವನ್ನ 20,000 ರೂಪಾಯಿಗೆ ದಿನದಂತೆ ಬಾಡಿಗೆ ಪಡೆದುಕೊಂಡು ಅದಾದ್ಮೇಲೆ ಇಲ್ಲಿನೇ ರೇವ್ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ರು ಅನ್ನೋದು ಖಚಿತ ಮಾಹಿತಿ ಸಿಸಿಬಿ ಅಧಿಕಾರಿಗಳಿಗೆ ಸಿಗುತ್ತೆ. ಈಗ ನೇರವಾಗಿ ಇಲ್ಲಿಗೆ ಬಂದು ದಾಳಿಯನ್ನ ನಡೆಸಿರುವಂತಹ ಅಧಿಕಾರಿಗಳೇನಿದ್ದಾರೆ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈ ದೀಕ್ಷಿತ್, ವೇದಾಂತ್ ಪಂಡಿತ್ ಮತ್ತೆ ಶಂಕರನ್ನು ನಡೆದಿದ್ದಾರೆ. ಇವರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಆ್ಯಪ್ ಮುಖಾಂತರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ. ಆ ಒಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಮತ್ತು ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಈ ಎಲ್ಲ ಯುವತಿಯರು ಸಕ್ರಿಯರಾಗಿರ್ತಾರೆ. ಅದಾದ್ಮೇಲೆ ಇಲ್ಲಿ ಬಂದು ಆ ರೇವ್ ಪಾರ್ಟಿ ಮತ್ತು ಬೇರೆ ಬೇರೆ ರೀತಿ ಅಂದ್ರೆ ರಾತ್ರಿ ಕಂಪ್ಲೀಟ್ ಆಗಿ ವಾಸ್ತವ್ಯವನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಕೂಡ ಕೊಡಲಾಗಿತ್ತು. ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು 3ರನ್ನ ಲಾಕ್ ಮಾಡಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಅನುಮಾನಗಳು ಸಾಕಷ್ಟು ಕಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ವಾಸ ಮಾಡುವಂತಹ ಈ ಸ್ಥಳದಲ್ಲಿ ಈ ರೀತಿಯಾದಂತಹ ರೇವ್ ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಯಾರ ಗಮನಕ್ಕೂ ಕೂಡ ಇದು ಇರ್ಲಿಲ್ವಾ ಅನ್ನೋ ಒಂದು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲೂ ಕೂಡ ಅಧಿಕಾರಿಗಳು ಈ ವಿಲ್ಲ ಯಾರಿಗೆ ಸೇರಿದ್ದು, ಎಷ್ಟು ದಿನದಿಂದ ಇಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿರುವಂಥದ್ದು. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.